ಆಪರೇಷನ್ ಸಿಂಧೂರ ಅದಾದ ನಂತರದಲ್ಲಿ ಪಾಕಿಸ್ತಾನದ ವಿರುದ್ಧ ಭಾರತ ನಡೆಸಿದ ಪ್ರಹಾರ ಭಾರತದ ವಾಯುಪಡೆಗೆ ಒಂದರ್ಥದಲ್ಲಿ ಟ್ರಯಲ್ ಮ್ಯಾಚ್ ರೀತಿಯಲ್ಲಿ ಭಾರತ ಬಳಸಿದ ಬಹುತೇಕ ಶಸ್ತ್ರಗಳು ಮೊಟ್ಟ ಮೊದಲ ಬಾರಿಗೆ ಪ್ರಯೋಗಕ್ಕೆ ಒಳಪಟ್ಟಿವೆ. ಇಂಥ ಟ್ರಯಲ್ ಮ್ಯಾಚ್ಗೆನೆ ಪಾಕಿಸ್ತಾನ ಅಕ್ಷರಶಃ ಸುಸ್ತಾಗಿ ಹೋಗಿದೆ. ಯಾವ ಮಟ್ಟಿಗೆ ಅಂದ್ರೆ ಭಾರತದ ವಿರುದ್ಧ ಪ್ರಹಾರ ಮಾಡುವ ಸಲುವಾಗಿ ಬಳಸಿದ ಶಸ್ತ್ರಾಸ್ತ್ರಗಳಿಂದಾಗಿ ಇದೀಗ ಪಾಕ್ ಸೇನಾ ಪಡೆಯಲ್ಲಿ ಶಸ್ತ್ರಗಳ ಕೊರತೆ ಕಂಡು ಬರ್ತಾ ಇದೆ. ಹೀಗಾಗಿ ಮತ್ತೊಮ್ಮೆ ತನ್ನ ಸೇನಾ ಬೊಕ್ಕಸವನ್ನ ತುಂಬಿಸಿಕೊಳ್ಳೋ ಪ್ರಯತ್ನವನ್ನ ಪಾಕಿಸ್ತಾನ ಮಾಡ್ತಾ ಇದೆ. ಮತ್ತೊಮ್ಮೆ ತನ್ನ ಹಳೆಯ ಮಿತ್ರರು ಒಂದ್ ಕಡೆ ಟರ್ಕಿ ಮತ್ತೊಂದ್ ಕಡೆ ಚೀನಾ ಎರಡೂ ಕಡೆಯಿಂದ ತಂದ ಶಸ್ತ್ರಗಳೆಲ್ಲ ಫೇಲ್ಯೂರೇ ಆಗಿದೆ. ಆದ್ರೂ ಮತ್ತೆ ಎರಡು ದೇಶಗಳ ಮುಂದೆ ಕೈ ಜೋಡಿಸಿ ನಮಗೆ ಶಸ್ತ್ರಾಸ್ತ್ರಗಳನ್ನ ಕೊಡಿ ಪ್ಲೀಸ್ ಅಂತ ಪಾಕಿಸ್ತಾನ ಭಿಕ್ಷೆ ಬೇಡೋಕೆ ಪ್ರಾರಂಭ ಮಾಡಿದೆ. ಆಪರೇಷನ್ ಸಿಂಧೂರದ ಬಳಿಕ ಶಸ್ತ್ರ ಬಲವನ್ನ ಹೆಚ್ಚಿಸಿಕೊಳ್ಳೋ ಪ್ಲಾನ್ ಮಾಡ್ತಾ ಇದೆ ಪಾಕಿಸ್ತಾನ. ಸಾಲ ಮಾಡಿದೆ, ಜನರಿಗೆ ತಿನ್ನೋಕ್ ಗತಿ ಇಲ್ಲ, ಸಾಲ ಕೊಡಿ ಅಂತ ಹೇಳಿ ಭಿಕ್ಷೆ ಬೇಡಿ ಸಾಲ ಪಡ್ಕೊಂಡಿದೆ ಪಾಕಿಸ್ತಾನ. ಶಸ್ತ್ರಗಳನ್ನ ಮತ್ತೊಮ್ಮೆ ಖರೀದಿ ಮಾಡುವ ಖಯಾಲಿಗಿಳಿದಿದೆ ಪಾಕಿಸ್ತಾನ. ಚೀನಾ ಹಾಗೆ ಟರ್ಕಿ ಜೊತೆಯಲ್ಲಿ ಪಾಕಿಸ್ತಾನ ಶಸ್ತ್ರಾಸ್ತ್ರಗಳ ಒಪ್ಪಂದಕ್ಕೆ ಮುಂದಾಗ್ತಾ ಇದೆ. ಚೀನಾದಿಂದ ಲಾಂಚರ್ ಖರೀದಿಗೆ ಪಾಕಿಸ್ತಾನ ಒಪ್ಪಂದ ಮಾಡಿಕೊಂಡಿದೆ. ಏರ್ ಡಿಫೆನ್ಸ್ ಸಿಸ್ಟಮ್ ಏನೇ ಮಖಾಡೆ ಮಲಗ್ತು, ಇನ್ ಲಾಂಚರ್ ಖರೀದಿ ಮಾಡಿ ಏನ್ ಮಾಡುತ್ತೋ ಪಾಕಿಸ್ತಾನ ಗೊತ್ತಿಲ್ಲ. ಈ ಲಾಂಚರ್ ನಿಂದ ರಾಕೆಟ್ ಹಾಗೆ ಗ್ರೆನೇಡ್ಗಳನ್ನ ಹಾರಿಸಬಹುದು. ಡ್ರೋನ್ ಕ್ಷಿಪಣಿ ಎರಡನ್ನೂ ಹಾರಿಸಿದ್ರಪ್ಪ ಪಾಕಿಸ್ತಾನದಿಂದ. ಬಂದಿಲ್ಲಿ ಟುಸ್ ಪಟಾಕಿ ತರದ ಬಿದ್ದಿತ್ತು. ಅದನ್ನ ಸ್ಥಳೀಯರು ಡೆಡ್ ಬಾಡಿ ಎತ್ಕೊಂಡು ಹೋಗಿದ್ದ ದೃಶ್ಯನ ರಿಪಬ್ಲಿಕ್ ಕನ್ನಡದಲ್ಲೇ ಗಮನಿಸಿದ್ರಿ. ಇದು ಚೀನಾ ಮೇಡ್. ನಾವು ಹೇಳಿದ್ವಿ ಚೀನಾದಿಂದ ಖರೀದಿ ಮಾಡಿದ ಎಲ್ಲಾ ಶಸ್ತ್ರಗಳು ಕೂಡ ಹಿಂಗೇನೆ ಟುಸ್ ಪಟಾಕಿಯಾಗಿ ಬಿದ್ದಿತ್ತು ಭಾರತದ ನೆಲದಲ್ಲಿ. ಇದೀಗ ಲಾಂಚರ್ ಖರೀದಿ ಮಾಡಿ ರಾಕೆಟ್ ಹಾಗೆ ಗ್ರೆನೇಡ್ಗಳನ್ನ ಹಾರಿಸುತ್ತಂತೆ ಪಾಕಿಸ್ತಾನ. ಚೀನಾ ಬಳಿಯಲ್ಲಿ ಹೈಪರ್ಸಾನಿಕ್ ಮಿಸೈಲ್ ಇದನ್ನ ಕೂಡ ಕೇಳಿದೆ. ಶಬ್ದಕ್ಕಿಂತ ಹೆಚ್ಚು ವೇಗದಲ್ಲಿ ಈ ಮಿಸೈಲ್ ಪ್ರಯಾಣ ಮಾಡುತ್ತೆ, ಅದನ್ನ ಕೊಡಿ ಅಂತ ಹೇಳಿ ಬೇಡಿಕೆ ಇಟ್ಟಿದೆ. ಒಂದು ಜೋಕ್ ಇತ್ತು, ಫೈಟರ್ ಜೆಟ್ ಅನ್ನು ಖರೀದಿ ಮಾಡಬಹುದು ಪಾಕಿಸ್ತಾನ, ಆದ್ರೆ ಅದನ್ನ ಸರಿಯಾಗಿ ಬಳಕೆ ಮಾಡಕ್ ಬರುತ್ತಾ ಪಾಕಿಸ್ತಾನಕ್ಕೆ? ಮಿಸೈಲ್ಗಳನ್ನ ಖರೀದಿ ಮಾಡಬಹುದು ಪಾಕಿಸ್ತಾನ, ಗುರಿ ಇಟ್ಟು ಅದನ್ನ ಲಾಂಚ್ ಮಾಡೋದು ಗೊತ್ತಾ ಪಾಕಿಸ್ತಾನಕ್ಕೆ? ಅನುಮಾನ ಅಂತೂ ಇದ್ದೇ ಇದೆ. ಇದೀಗ ಸೂಪರ್ ಸಾನಿಕ್ ಮಿಸೈಲ್ ಕೇಳ್ತಾ ಇದೆಯಂತೆ. 40 ಸ್ಟೆಲ್ತ್ ಫೈಟರ್ J-35 ಖರೀದಿಗೂ ಕೂಡ ಮುಂದಾಗ್ತಾ ಇದೆ. ಅಮೆರಿಕ ಹಾಗೆ ಚೀನಾದ ಫೈಟರ್ ಜೆಟ್ಗಳ ಪರಿಸ್ಥಿತಿ ಏನಾಯ್ತು ನಮಗ್ ಗೊತ್ತೇ ಇದೆ. ಮತ್ತೊಂದ್ ಕಡೆ ಪಾಕಿಸ್ತಾನದ ಪೈಲಟ್ಗಳು ಇದೀಗ J-35 ತರಬೇತಿಯನ್ನ ಪಡಿತಿದ್ದಾರಂತೆ. ಚೆನ್ನಾಗಿ ಪಡ್ಕೊಳ್ಳಿ ಪಾಪ. ಪಾಕಿಸ್ತಾನದ ಅಣ್ವಸ್ತ್ರ ಅಪ್ಗ್ರೇಡ್ ಮಾಡೋಕ್ಕೂ ಕೂಡ ಚೀನಾ ಸಹಾಯ ಮಾಡ್ತಾ ಇದೆಯಂತೆ. ಟರ್ಕಿ ಪಾಕಿಸ್ತಾನ ಮಧ್ಯೆ 30 UAV ಖರೀದಿಗೆ ಒಪ್ಪಂದ ನಡೆದಿದೆ. ಡ್ರೋನ್ ಅಟ್ಯಾಕ್ ಬ್ರಿಗೇಡ್ ತಯಾರಿಸ್ತಾ ಇದೆ ಪಾಕಿಸ್ತಾನ. ಟರ್ಕಿ ಜೊತೆ ಸಬ್ಮರೀನ್ ತಯಾರಿಕೆಗೂ ಕೂಡ ಒಪ್ಪಂದವನ್ನ ಮಾಡಿಕೊಳ್ಳಿಕ್ಕೆ ಮುಂದಾಗ್ತಾ ಇದೆ ಪಾಕಿಸ್ತಾನ. ಆದ್ರೆ ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಭಾರತದ ಸೇನಾ ಪಡೆಯ ಶಕ್ತಿ ಸಾಮರ್ಥ್ಯದ ಮುಂದೆ ಪಾಕಿಸ್ತಾನ ಹಾಗೆ ಪಾಕಿಸ್ತಾನ ಅವಲಂಬಿತವಾಗಿರುವ ಚೀನಾ ಟರ್ಕಿಯ ಶಸ್ತ್ರಗಳು ಉಪಕರಣಗಳು ಟುಸ್ಪಟಾಕಿ ಆಗುತ್ತೆ ಅನ್ನೋದಕ್ಕೆ ಈಗ ಆಲ್ರೆಡಿ ಆಪರೇಷನ್ ಸಿಂಧೂರ ಅದರ ಮುಂದುವರೆದ ಭಾಗ. ಆಪರೇಷನ್ ಸಿಂಧೂರ ಅದಾದ ನಂತರದಲ್ಲಿ ಪಾಕಿಸ್ತಾನದ ವಿರುದ್ಧ ಭಾರತ ನಡೆಸಿದ ಪ್ರಹಾರ ಭಾರತದ ವಾಯುಪಡೆಗೆ ಒಂದರ್ಥದಲ್ಲಿ ಟ್ರಯಲ್ ಮ್ಯಾಚ್ ರೀತಿಯಲ್ಲಿ ಭಾರತ ಬಳಸಿದ ಬಹುತೇಕ ಶಸ್ತ್ರಗಳು ಮೊಟ್ಟ ಮೊದಲ ಬಾರಿಗೆ ಪ್ರಯೋಗಕ್ಕೆ ಒಳಪಟ್ಟಿವೆ. ಇಂಥ ಟ್ರಯಲ್ ಮ್ಯಾಚ್ಗೆನೆ ಪಾಕಿಸ್ತಾನ ಅಕ್ಷರಶಃ ಸುಸ್ತಾಗಿ ಹೋಗಿದೆ. ಯಾವ ಮಟ್ಟಿಗೆ ಅಂದ್ರೆ ಭಾರತದ ವಿರುದ್ಧ ಪ್ರಹಾರ ಮಾಡುವ ಸಲುವಾಗಿ ಬಳಸಿದ ಶಸ್ತ್ರಾಸ್ತ್ರಗಳಿಂದಾಗಿ ಇದೀಗ ಪಾಕ್ ಸೇನಾ ಪಡೆಯಲ್ಲಿ ಶಸ್ತ್ರಗಳ ಕೊರತೆ ಕಂಡು ಬರ್ತಾ ಇದೆ. ಹೀಗಾಗಿ ಮತ್ತೊಮ್ಮೆ ತನ್ನ ಸೇನಾ ಬೊಕ್ಕಸವನ್ನ ತುಂಬಿಸಿಕೊಳ್ಳೋ ಪ್ರಯತ್ನವನ್ನ ಪಾಕಿಸ್ತಾನ ಮಾಡ್ತಾ ಇದೆ. ಮತ್ತೊಮ್ಮೆ ತನ್ನ ಹಳೆಯ ಮಿತ್ರರು ಒಂದ್ ಕಡೆ ಟರ್ಕಿ ಮತ್ತೊಂದ್ ಕಡೆ ಚೀನಾ ಎರಡೂ ಕಡೆಯಿಂದ ತಂದ ಶಸ್ತ್ರಗಳೆಲ್ಲ ಫೇಲ್ಯೂರೇ ಆಗಿದೆ. ಆದ್ರೂ ಮತ್ತೆ ಎರಡು ದೇಶಗಳ ಮುಂದೆ ಕೈ ಜೋಡಿಸಿ ನಮಗೆ ಶಸ್ತ್ರಾಸ್ತ್ರಗಳನ್ನ ಕೊಡಿ ಪ್ಲೀಸ್ ಅಂತ ಪಾಕಿಸ್ತಾನ ಭಿಕ್ಷೆ ಬೇಡೋಕೆ ಪ್ರಾರಂಭ ಮಾಡಿದೆ. ಆಪರೇಷನ್ ಸಿಂಧೂರದ ಬಳಿಕ ಶಸ್ತ್ರ ಬಲವನ್ನ ಹೆಚ್ಚಿಸಿಕೊಳ್ಳೋ ಪ್ಲಾನ್ ಮಾಡ್ತಾ ಇದೆ ಪಾಕಿಸ್ತಾನ. ಸಾಲ ಮಾಡಿದೆ, ಜನರಿಗೆ ತಿನ್ನೋಕ್ ಗತಿ ಇಲ್ಲ, ಸಾಲ ಕೊಡಿ ಅಂತ ಹೇಳಿ ಭಿಕ್ಷೆ ಬೇಡಿ ಸಾಲ ಪಡ್ಕೊಂಡಿದೆ ಪಾಕಿಸ್ತಾನ. ಶಸ್ತ್ರಗಳನ್ನ ಮತ್ತೊಮ್ಮೆ ಖರೀದಿ ಮಾಡುವ ಖಯಾಲಿಗಿಳಿದಿದೆ ಪಾಕಿಸ್ತಾನ. ಚೀನಾ ಹಾಗೆ ಟರ್ಕಿ ಜೊತೆಯಲ್ಲಿ ಪಾಕಿಸ್ತಾನ ಶಸ್ತ್ರಾಸ್ತ್ರಗಳ ಒಪ್ಪಂದಕ್ಕೆ ಮುಂದಾಗ್ತಾ ಇದೆ. ಚೀನಾದಿಂದ ಲಾಂಚರ್ ಖರೀದಿಗೆ ಪಾಕಿಸ್ತಾನ ಒಪ್ಪಂದ ಮಾಡಿಕೊಂಡಿದೆ. ಏರ್ ಡಿಫೆನ್ಸ್ ಸಿಸ್ಟಮ್ ಏನೇ ಮಖಾಡೆ ಮಲಗ್ತು, ಇನ್ ಲಾಂಚರ್ ಖರೀದಿ ಮಾಡಿ ಏನ್ ಮಾಡುತ್ತೋ ಪಾಕಿಸ್ತಾನ ಗೊತ್ತಿಲ್ಲ. ಈ ಲಾಂಚರ್ ನಿಂದ ರಾಕೆಟ್ ಹಾಗೆ ಗ್ರೆನೇಡ್ಗಳನ್ನ ಹಾರಿಸಬಹುದು. ಡ್ರೋನ್ ಕ್ಷಿಪಣಿ ಎರಡನ್ನೂ ಹಾರಿಸಿದ್ರಪ್ಪ ಪಾಕಿಸ್ತಾನದಿಂದ. ಬಂದಿಲ್ಲಿ ಟುಸ್ ಪಟಾಕಿ ತರದ ಬಿದ್ದಿತ್ತು. ಅದನ್ನ ಸ್ಥಳೀಯರು ಡೆಡ್ ಬಾಡಿ ಎತ್ಕೊಂಡು ಹೋಗಿದ್ದ ದೃಶ್ಯನ ರಿಪಬ್ಲಿಕ್ ಕನ್ನಡದಲ್ಲೇ ಗಮನಿಸಿದ್ರಿ. ಇದು ಚೀನಾ ಮೇಡ್. ನಾವು ಹೇಳಿದ್ವಿ
ಚೀನಾದಿಂದ ಖರೀದಿ ಮಾಡಿದ ಎಲ್ಲಾ ಶಸ್ತ್ರಗಳು ಕೂಡ ಹಿಂಗೇನೆ ಟುಸ್ಪಟಾಕಿಯಾಗಿ ಬಿದ್ದಿತ್ತು ಭಾರತದ ನೆಲದಲ್ಲಿ. ಇದೀಗ ಲಾಂಚರ್ ಖರೀದಿ ಮಾಡಿ ರಾಕೆಟ್ ಹಾಗೆ ಗ್ರೆನೇಡ್ಗಳನ್ನ ಹಾರಿಸುತ್ತಂತೆ ಪಾಕಿಸ್ತಾನ. ಚೀನಾ ಬಳಿಯಲ್ಲಿ ಹೈಪರ್ಸಾನಿಕ್ ಮಿಸೈಲ್ ಇದನ್ನ ಕೂಡ ಕೇಳಿದೆ. ಶಬ್ದಕ್ಕಿಂತ ಹೆಚ್ಚು ವೇಗದಲ್ಲಿ ಈ ಮಿಸೈಲ್ ಪ್ರಯಾಣ ಮಾಡುತ್ತೆ, ಅದನ್ನ ಕೊಡಿ ಅಂತ ಹೇಳಿ ಬೇಡಿಕೆ ಇಟ್ಟಿದೆ. ಒಂದು ಜೋಕ್ ಇತ್ತು, ಫೈಟರ್ ಜೆಟ್ ಅನ್ನು ಖರೀದಿ ಮಾಡಬಹುದು ಪಾಕಿಸ್ತಾನ, ಆದ್ರೆ ಅದನ್ನ ಸರಿಯಾಗಿ ಬಳಕೆ ಮಾಡಕ್ ಬರುತ್ತಾ ಪಾಕಿಸ್ತಾನಕ್ಕೆ? ಮಿಸೈಲ್ ಗಳನ್ನ ಖರೀದಿ ಮಾಡಬಹುದು ಪಾಕಿಸ್ತಾನ, ಗುರಿಯಿಟ್ಟು ಅದನ್ನ ಲಾಂಚ್ ಮಾಡೋದು ಗೊತ್ತಾ ಪಾಕಿಸ್ತಾನಕ್ಕೆ? ಅನುಮಾನ ಅಂತೂ ಇದ್ದೇ ಇದೆ. ಇದೀಗ ಸೂಪರ್ಸಾನಿಕ್ ಮಿಸೈಲ್ ಕೇಳ್ತಾ ಇದೆಯಂತೆ. 40 ಸ್ಟೆಲ್ತ್ ಫೈಟರ್ J-35 ಖರೀದಿಗೂ ಕೂಡ ಮುಂದಾಗ್ತಾ ಇದೆ. ಅಮೆರಿಕ ಹಾಗೆ ಚೀನಾದ ಫೈಟರ್ ಜೆಟ್ಗಳ ಪರಿಸ್ಥಿತಿ ಏನಾಯ್ತು ನಮಗೆ ಗೊತ್ತೇ ಇದೆ. ಮತ್ತೊಂದ್ ಕಡೆ ಪಾಕಿಸ್ತಾನದ ಪೈಲಟ್ಗಳು ಇದೀಗ J-35 ತರಬೇತಿಯನ್ನ ಪಡಿತಿದ್ದಾರಂತೆ. ಚೆನ್ನಾಗಿ ಪಡ್ಕೊಳ್ಳಿ ಪಾಪ. ಪಾಕಿಸ್ತಾನದ ಅಣ್ವಸ್ತ್ರ ಅಪ್ಗ್ರೇಡ್ ಮಾಡೋಕ್ಕೂ ಕೂಡ ಚೀನಾ ಸಹಾಯ ಮಾಡ್ತಾ ಇದೆಯಂತೆ. ಟರ್ಕಿ ಪಾಕಿಸ್ತಾನ ಮಧ್ಯೆ 30 UAV ಖರೀದಿಗೆ ಒಪ್ಪಂದ ನಡೆದಿದೆ. ಡ್ರೋನ್ ಅಟ್ಯಾಕ್ ಬ್ರಿಗೇಡ್ ತಯಾರಿಸ್ತಾ ಇದೆ ಪಾಕಿಸ್ತಾನ. ಟರ್ಕಿ ಜೊತೆ ಸಬ್ಮರೀನ್ ತಯಾರಿಕೆಗೂ ಕೂಡ ಒಪ್ಪಂದವನ್ನ ಮಾಡ್ಕೊಳ್ಳಿಕ್ಕೆ ಮುಂದಾಗ್ತಾ ಇದೆ ಪಾಕಿಸ್ತಾನ. ಆದ್ರೆ ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಭಾರತದ ಸೇನಾಪಡೆಯ ಶಕ್ತಿ ಸಾಮರ್ಥ್ಯದ ಮುಂದೆ ಪಾಕಿಸ್ತಾನ ಹಾಗೆ ಪಾಕಿಸ್ತಾನ ಅವಲಂಬಿತವಾಗಿರುವ ಚೀನಾ ಟರ್ಕಿಯ ಶಸ್ತ್ರಗಳು ಉಪಕರಣಗಳು ಟುಸ್ಪಟಾಕಿ ಆಗುತ್ತೆ ಅನ್ನೋದಕ್ಕೆ ಈಗ ಆಲ್ರೆಡಿ ಆಪರೇಷನ್ ಸಿಂಧೂರ ಅದರ ಮುಂದುವರೆದ ಭಾಗ. ಆಪರೇಷನ್ ಸಿಂಧೂರ ಅದಾದ ನಂತರದಲ್ಲಿ ಪಾಕಿಸ್ತಾನದ ವಿರುದ್ಧ ಭಾರತ ನಡೆಸಿದ ಪ್ರಹಾರ ಭಾರತದ ವಾಯುಪಡೆಗೆ ಒಂದರ್ಥದಲ್ಲಿ ಟ್ರಯಲ್ ಮ್ಯಾಚ್ ರೀತಿಯಲ್ಲಿ ಭಾರತ ಬಳಸಿದ ಬಹುತೇಕ ಶಸ್ತ್ರಗಳು ಮೊಟ್ಟ ಮೊದಲ ಬಾರಿಗೆ ಪ್ರಯೋಗಕ್ಕೆ ಒಳಪಟ್ಟಿವೆ. ಇಂಥ ಟ್ರಯಲ್ ಮ್ಯಾಚ್ಗೆನೆ ಪಾಕಿಸ್ತಾನ ಅಕ್ಷರಶಃ ಸುಸ್ತಾಗಿ ಹೋಗಿದೆ. ಯಾವ ಮಟ್ಟಿಗೆ ಅಂದ್ರೆ ಭಾರತದ ವಿರುದ್ಧ ಪ್ರಹಾರ ಮಾಡುವ ಸಲುವಾಗಿ ಬಳಸಿದ ಶಸ್ತ್ರಾಸ್ತ್ರಗಳಿಂದಾಗಿ ಇದೀಗ ಪಾಕ್ ಸೇನಾಪಡೆಯಲ್ಲಿ ಶಸ್ತ್ರಗಳ ಕೊರತೆ ಕಂಡು ಬರ್ತಾ ಇದೆ. ಹೀಗಾಗಿ ಮತ್ತೊಮ್ಮೆ ತನ್ನ ಸೇನಾ ಬೊಕ್ಕಸವನ್ನ ತುಂಬಿಸಿಕೊಳ್ಳೋ ಪ್ರಯತ್ನವನ್ನ ಪಾಕಿಸ್ತಾನ ಮಾಡ್ತಾ ಇದೆ. ಮತ್ತೊಮ್ಮೆ ತನ್ನ ಹಳೆಯ ಮಿತ್ರರು ಒಂದ್ ಕಡೆ ಟರ್ಕಿ ಮತ್ತೊಂದ್ ಕಡೆ ಚೀನಾ ಎರಡೂ ಕಡೆಯಿಂದ ತಂದ ಶಸ್ತ್ರಗಳೆಲ್ಲ ಫೇಲ್ಯೂರೇ ಆಗಿದೆ. ಆದ್ರೂ ಮತ್ತೆ ಎರಡು ದೇಶಗಳ ಮುಂದೆ ಕೈ ಜೋಡಿಸಿ ನಮ್ಗೆ ಶಸ್ತ್ರಾಸ್ತ್ರಗಳನ್ನ ಕೊಡಿ ಪ್ಲೀಸ್ ಅಂತ ಪಾಕಿಸ್ತಾನ ಭಿಕ್ಷೆ ಬೇಡೋಕೆ ಪ್ರಾರಂಭ ಮಾಡಿದೆ. ಆಪರೇಷನ್ ಸಿಂಧೂರದ ಬಳಿಕ ಶಸ್ತ್ರ ಬಲವನ್ನ ಹೆಚ್ಚಿಸಿಕೊಳ್ಳೋ ಪ್ಲಾನ್ ಮಾಡ್ತಾ ಇದೆ ಪಾಕಿಸ್ತಾನ. ಸಾಲ ಮಾಡಿದೆ, ಜನರಿಗೆ ತಿನ್ನೋಕ್ ಗತಿ ಇಲ್ಲ, ಸಾಲ ಕೊಡಿ ಅಂತ ಹೇಳಿ ಭಿಕ್ಷೆ ಬೇಡಿ ಸಾಲ ಪಡ್ಕೊಂಡಿದೆ ಪಾಕಿಸ್ತಾನ. ಶಸ್ತ್ರಗಳನ್ನ ಮತ್ತೊಮ್ಮೆ ಖರೀದಿ ಮಾಡುವ ಖಯಾಲಿಗಿಳಿದಿದೆ ಪಾಕಿಸ್ತಾನ. ಚೀನಾ ಹಾಗೆ ಟರ್ಕಿ ಜೊತೆಯಲ್ಲಿ ಪಾಕಿಸ್ತಾನ ಶಸ್ತ್ರಾಸ್ತ್ರಗಳ ಒಪ್ಪಂದಕ್ಕೆ ಮುಂದಾಗ್ತಾ ಇದೆ. ಚೀನಾದಿಂದ ಲಾಂಚರ್ ಖರೀದಿಗೆ ಪಾಕಿಸ್ತಾನ ಒಪ್ಪಂದ ಮಾಡಿಕೊಂಡಿದೆ. ಏರ್ ಡಿಫೆನ್ಸ್ ಸಿಸ್ಟಮ್ ಏನೇ ಮಖಾಡೆ ಮಲಗ್ತು, ಇನ್ ಲಾಂಚರ್ ಖರೀದಿ ಮಾಡಿ ಏನ್ ಮಾಡುತ್ತೋ ಪಾಕಿಸ್ತಾನ ಗೊತ್ತಿಲ್ಲ. ಈ ಲಾಂಚರ್ ನಿಂದ ರಾಕೆಟ್ ಹಾಗೆ ಗ್ರೆನೇಡ್ಗಳನ್ನ ಹಾರಿಸಬಹುದು. ಡ್ರೋನ್ ಕ್ಷಿಪಣಿ ಎರಡನ್ನೂ ಹಾರಿಸಿದ್ರಪ್ಪ ಪಾಕಿಸ್ತಾನದಿಂದ, ಬಂದಿಲ್ಲಿ ಟುಸ್ಪಟಾಕಿ ತರದ ಬಿದ್ದಿತ್ತು. ಅದನ್ನ ಸ್ಥಳೀಯರು ಡೆಡ್ ಬಾಡಿ ಎತ್ಕೊಂಡು ಹೋಗಿದ್ದ ದೃಶ್ಯನ ರಿಪಬ್ಲಿಕ್ ಕನ್ನಡದಲ್ಲೇ ಗಮನಿಸಿದ್ರಿ. ಇದು ಚೀನಾ ಮೇಡ್. ನಾವು ಹೇಳಿದ್ವಿ ಚೀನಾದಿಂದ ಖರೀದಿ ಮಾಡಿದ ಎಲ್ಲಾ ಶಸ್ತ್ರಗಳು ಕೂಡ ಹಿಂಗೇನೆ ಟುಸ್ಪಟಾಕಿಯಾಗಿ ಬಿದ್ದಿತ್ತು ಭಾರತದ ನೆಲದಲ್ಲಿ. ಇದೀಗ ಲಾಂಚರ್ ಖರೀದಿ ಮಾಡಿ ರಾಕೆಟ್ ಹಾಗೆ ಗ್ರೆನೇಡ್ಗಳನ್ನ ಹಾರಿಸುತ್ತಂತೆ ಪಾಕಿಸ್ತಾನ. ಚೀನಾ ಬಳಿಯಲ್ಲಿ ಹೈಪರ್ಸಾನಿಕ್ ಮಿಸೈಲ್ ಇದನ್ನ ಕೂಡ ಕೇಳಿದೆ. ಶಬ್ದಕ್ಕಿಂತ ಹೆಚ್ಚು ವೇಗದಲ್ಲಿ ಈ ಮಿಸೈಲ್ ಪ್ರಯಾಣ ಮಾಡುತ್ತೆ, ಅದನ್ನ ಕೊಡಿ ಅಂತ ಹೇಳಿ ಬೇಡಿಕೆ ಇಟ್ಟಿದೆ. ಒಂದು ಜೋಕ್ ಇತ್ತು, ಫೈಟರ್ ಜೆಟ್ ಅನ್ನು ಖರೀದಿ ಮಾಡಬಹುದು ಪಾಕಿಸ್ತಾನ, ಆದ್ರೆ ಅದನ್ನ ಸರಿಯಾಗಿ ಬಳಕೆ ಮಾಡಕ್ ಬರುತ್ತಾ ಪಾಕಿಸ್ತಾನಕ್ಕೆ? ಮಿಸೈಲ್ ಗಳನ್ನ ಖರೀದಿ ಮಾಡಬಹುದು ಪಾಕಿಸ್ತಾನ, ಗುರಿಯಿಟ್ಟು ಅದನ್ನ ಲಾಂಚ್ ಮಾಡೋದು ಗೊತ್ತಾ ಪಾಕಿಸ್ತಾನಕ್ಕೆ? ಅನುಮಾನ ಅಂತೂ ಇದ್ದೇ ಇದೆ. ಇದೀಗ ಸೂಪರ್ಸಾನಿಕ್ ಮಿಸೈಲ್ ಕೇಳ್ತಾ ಇದೆಯಂತೆ. 40 ಸ್ಟೆಲ್ತ್ ಫೈಟರ್ J-35 ಖರೀದಿಗೂ ಕೂಡ ಮುಂದಾಗ್ತಾ ಇದೆ. ಅಮೆರಿಕ ಹಾಗೆ ಚೀನಾದ ಫೈಟರ್ ಜೆಟ್ಗಳ ಪರಿಸ್ಥಿತಿ ಏನಾಯ್ತು ನಮಗೆ ಗೊತ್ತೇ ಇದೆ. ಮತ್ತೊಂದ್ ಕಡೆ ಪಾಕಿಸ್ತಾನದ ಪೈಲಟ್ಗಳು ಇದೀಗ J-35 ತರಬೇತಿಯನ್ನ ಪಡಿತಿದ್ದಾರಂತೆ. ಚೆನ್ನಾಗಿ ಪಡ್ಕೊಳ್ಳಿ ಪಾಪ. ಪಾಕಿಸ್ತಾನದ ಅಣ್ವಸ್ತ್ರ ಅಪ್ಗ್ರೇಡ್ ಮಾಡೋಕ್ಕೂ ಕೂಡ ಚೀನಾ ಸಹಾಯ ಮಾಡ್ತಾ ಇದೆಯಂತೆ. ಟರ್ಕಿ ಪಾಕಿಸ್ತಾನ ಮಧ್ಯೆ 30 UAV ಖರೀದಿಗೆ ಒಪ್ಪಂದ ನಡೆದಿದೆ. ಡ್ರೋನ್ ಅಟ್ಯಾಕ್ ಬ್ರಿಗೇಡ್ ತಯಾರಿಸ್ತಾ ಇದೆ ಪಾಕಿಸ್ತಾನ. ಟರ್ಕಿ ಜೊತೆ ಸಬ್ಮರೀನ್ ತಯಾರಿಕೆಗೂ ಕೂಡ ಒಪ್ಪಂದವನ್ನ ಮಾಡ್ಕೊಳ್ಳಿಕ್ಕೆ ಮುಂದಾಗ್ತಾ ಇದೆ ಪಾಕಿಸ್ತಾನ. ಆದ್ರೆ ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಭಾರತದ ಸೇನಾಪಡೆಯ ಶಕ್ತಿ ಸಾಮರ್ಥ್ಯದ ಮುಂದೆ ಪಾಕಿಸ್ತಾನ ಹಾಗೆ ಪಾಕಿಸ್ತಾನ ಅವಲಂಬಿತವಾಗಿರುವ ಚೀನಾ ಟರ್ಕಿಯ ಶಸ್ತ್ರಗಳು ಉಪಕರಣಗಳು ಟುಸ್ಪಟಾಕಿ ಆಗುತ್ತೆ ಅನ್ನೋದಕ್ಕೆ ಈಗ ಆಲ್ರೆಡಿ ಆಪರೇಷನ್ ಸಿಂಧೂರ ಅದರ ಮುಂದುವರೆದ ಭಾಗ.